ಇಲ್ಲ ಫ್ರೆಂಡ್ಸ್, ಇವತ್ತು ನಾವಿರೋದು ಸೋಮನಾಥಪುರ ಟೆಂಪಲ್ ಅಲ್ಲಿ. ನನ್ನ ಫ್ರೆಂಡ್ ಇಲ್ಲಿ ಮೊದಲೇ ಬಂದಿದ್ದಾನೆ, ಅದಕ್ಕೆ ಅವನ ಜೊತೆ ಇವತ್ತು ನಾನು ಸಿಗಿರೋದು ಸೋಮನಾಥಪುರ ಟೆಂಪಲ್ಗೆ. ಅವನಿಗೆ ಈ ಟೆಂಪಲ್ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದೆ. ಅವನು ಏನೇನು ಹೇಳ್ತಾನೆ, ಏನಿದೆ ಈ ಟೆಂಪಲ್ ವೈಶಿಷ್ಟ್ಯತೆ ಎಲ್ಲ ನಾವು ತಿಳ್ಕೊಂಡು ಅವನ ಜೊತೆ ನೋಡ್ತಾ ಹೋಗೋಣ. ನಾನು ಸ್ಕೂಲಲ್ಲಿ ಇದ್ದಾಗ ಬಂದಿದ್ಕೊಣ ಇಲ್ಲಿಗೆ. ಆಕ್ಚುಲಿ ಚೆನ್ನಾಗ್ ಮಾಡಿದಾರಲ್ಲ ಪಾರ್ಕಿಂಗ್ ಎಲ್ಲ. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಗೆ ಇದೆಲ್ಲ ಅದೇ ಇವರು ಹೊಯ್ಸಳರ ಕಾಲದ್ದಲ್ವಾ ಇದೆಲ್ಲ. ಇದು ಟಿಕೆಟ್ ಕೌಂಟರ್. ಟಿಕೆಟ್ ಹೋಗಕ್ಕೆ ಕಣೋ, ಟಿಕೆಟ್ ಸ್ಕ್ಯಾನ್ ಕಣೋ. ಇದು ಆನ್ಲೈನ್ ಟಿಕೆಟ್ ಇಂಡಿಯನ್ ಅಡಲ್ಟ್ ಟೂನಾ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ ಪೂರ್ತಿ ಡೀಟೇಲ್ಸ್ ಎಲ್ಲ ಆನ್ಲೈನ್. ಈಗೆಲ್ಲ ಟೆಂಪಲ್ ಇಲ್ಲ ಹಿಂಗೆ ಮಾಡಿ. ಏನೋ ಇದು ಬಿಸ್ಲಿಷ್ಟು ಇಲ್ಲೇ ಬಿಸ್ಲು. ಇಲ್ಲೇನೋ ಇದೆಯಲ್ಲ ಮಾನ್ಯುಮೆಂಟ್. ಹಾ ನಡಿ. ಚೆನ್ನಾಗ್ ಮಾಡಿದಾರೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ ಪಾರ್ಕ್ ಎಲ್ಲ. ಪಾರ್ಕ್ ಎಲ್ಲ ತುಳಸಿ ಗಿಡ ಅಲ್ವಾ ಇದು? ಚೆನ್ನಾಗಿದೆ ಇದು. ನೋಡಿದ್ರೆ ಫಸ್ಟ್ ನಾನು ನೋಡ್ತಿರ್ತೀವಿ. ನೀನ್ ನೋಡಿದ್ಯಾ? ಇದು ಕಪ್ಪಲ್ ಸಿಂತಾರೆ ಮೋಸ್ಟ್ಲಿ. ಸ್ಮೆಲ್ ಬರುತ್ತಾ ಇದು? ತುಳಸಿ ಸ್ಮೆಲ್ ಬರುತ್ತಾ? ಎಲ್ಬೇಡ ಬಿಡು, ಸ್ಮೆಲ್ ಬರುತ್ತಾ? ಸಕ್ಕತ್ತಾಗಿದೆ. ಚೆನ್ನಾಗಿ ಬಿಡ್ತಿದ್ರು ದಾಸವಾಳ ಗಿಡ ನೋಡಿದ್ರೆ. ಕಲರ್ ಸಕ್ಕತ್ತಾಗಿದೆ. ನಾನೊಂದ್ಸರಿ ಬಂಜಾಗಿರೋ ಒಂದ್ ಗರುಡ ಇಟ್ಕೊಂಡು ಚೆನ್ನಾಗಿತ್ತು ಗೊತ್ತಾ? ಎಲ್ಲಿ? ಇಲ್ಲೇ ನಾ ಸ್ಕೂಲಲ್ಲಿ ಇದ್ದಾಗ ಬಂದಿದ್ದು. ಇದ್ಯಾವ ಹೂವು ಸಿಂಧು? ಫುಲ್ ಕೆತ್ತನೆ ಆಗಿಲ್ಲ ಕಣೋ. ಈಗ ಹೊಸ್ದಾಗ್ ಮಾಡಿರೋದಾ? ಇಲ್ಲ, ಮೋಸ್ಟ್ಲಿ ಹಳೇದೇ ಏನೋ. ಇಲ್ಲ ಕಣೋ, ಇದು ಯಾವ್ದೋ ಹೊಸ್ದಾಗ್ ಮಾಡಿರೋದು ಅನ್ಸುತ್ತೆ. ಹಂಗೆ ಏನೋ. ಇದು ಚನ್ನಕೇಶವನೇ ಅಂತ ಕಾಣುತ್ತೆ. ಗದೆ ಇದೆ. ಹೂವು ಯಾವ್ದು ಇದು? ಚೆನ್ನಾಗಿದೆ, ಚೆನ್ನಾಗಲ್ವಾ ಇದು? ಮೈಸೂರಿನ ಒಂದ್ 20-22 ಕಿಲೋಮೀಟರ್ ಆಗ್ಬೋದಲ್ಲ? ಇಲ್ಲ, ಮೈಸೂರಿಂದ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಇದೆ ಅಂತ ಕಾಣುತ್ತೆ. 1 ಅವರ್ ಜರ್ನಿ ಅಲ್ವಾ? 50 ಮಿನಿಟ್ಸ್. ಈಗ ಬಸ್ ಎಲ್ಲ ಬರುತ್ತಾ? ಬಸ್ ಎಲ್ಲ ಬರುತ್ತಾ? ಬಸ್ ಸೋಮನಾಥಪುರ ಹಳ್ಳಿ ಸಿಟಿ ಅಂದ್ರೆ ಸಿಟಿ ಬಸ್ ಬರುತ್ತಲ್ಲ, ನಾರ್ಮಲ್ ಬಸ್? ನಾರ್ಮಲ್ ಬಸ್ಸೇ ಬರುತ್ತೆ. ಇದು ಬನ್ನೂರ್ ಇದೆಯಲ್ಲ, ಬನ್ನೂರಿಗಂತೂ ಹೆವಿ ಬಸ್ ಸಿಗ್ತವೆ. ಬನ್ನೂರಿಂದ ಎಷ್ಟು? ಬನ್ನೂರಿಂದ ಬೇಕಿದ್ರೆ ಆಟೋದಲ್ಲೂ ಬಂದ್ಬಿಡ್ಬೋದು. ಬಟ್ ದೇವಸ್ಥಾನ ತುಂಬಾ ಹಳೇದು ಅಂತ ಕಾಣುತ್ತೆ. ಇದು ಇವ್ರದ್ದು ಹೊಯ್ಸಳರ ಕಾಲದಲ್ವಾ ಇದು? ಆಕ್ಚುಲಿ ಹೊಯ್ಸಳರ ಕಾಲದಲ್ಲಿ ನರಸಿಂಹ ಅಂತ ಹೇಳಿ ರಾಜ ಇದ್ದ. ಆ ರಾಜನ್ ಪೀರಿಯಡ್ ನಲ್ಲಿ ಕೆತ್ತಿರೋದು. ಆದ್ರೆ ಇದ್ರ ದೇವಸ್ಥಾನದ ಇತಿಹಾಸ ನೋಡ್ಬೇಕು ಅಂತ ಹೇಳಿದ್ರೆ, ಆಕ್ಚುಲಿ ದೇವಸ್ಥಾನ ಕಟ್ಟಿಸಿದವನು ನೋಡು ಕೇಶವ ಟೆಂಪಲ್ ಕಣ ಇದನ್ನ. ಚಪ್ಪಲ್ ಎಲ್ಲ ಇಲ್ಲೇ ಬಿಡ್ಬೇಕು. ಇದು ವರ್ಲ್ಡ್ ಹೆರಿಟೇಜ್. ಎಲ್ಲ ಹೊಯ್ಸಳ ದೇವಸ್ಥಾನಗಳನ್ನು ವರ್ಲ್ಡ್ ಹೆರಿಟೇಜ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಸೊ ಈ ದೇವಸ್ಥಾನ ಇದೆಯಲ್ಲ, ಎಂಟ್ರಿ ಅಲ್ವಾ? ಇದೆ ಎಂಟ್ರಿ, ಮೇನ್ ಎಂಟ್ರಿ. ಸೊ ಇಲ್ಲಿ ನೋಡು, ಧ್ವಜಸ್ತಂಭ, ದೀಪದ ಕಂಬ ಅಂತಾರಲ್ಲ, ಅದು ಕಣೋ ದೀಪದ ಕಂಬ ಇದು. ಎಷ್ಟು ಟನ್ ಇರ್ಬೋದು ಇದು? ಧ್ವಜಸ್ತಂಭಕ್ಕೂ ದೀಪಸ್ತಂಭಕ್ಕೂ ಎರಡು ವ್ಯತ್ಯಾಸ ಅಂತ ಹೇಳಿದ್ರೆ, ಇಲ್ಲಿ ಮೇಲ್ಗಡೆ ನೋಡಲ್ಲಿ ಇದು ಧ್ವಜಸ್ತಂಭ ಅಲ್ಲ, ದೀಪಸ್ತಂಭ. ದೇವಸ್ಥಾನ ನೋಡು, ಇದು ಸೋಮನಾಥಪುರ ದೇವಸ್ಥಾನ. ಆಕ್ಚುಲಿ ಇದನ್ನ ಕಟ್ಟಿಸಿರೋದು ಹೊಯ್ಸಳರ ಕಾಲದಲ್ಲಿ. ಹೊಯ್ಸಳರ ಕಾಲದಲ್ಲಿ ಅಂತ ಹೇಳಿದ್ರೆ, ಹೊಯ್ಸಳರು ಆಕ್ಚುಲಿ ಇಡೀ ಕರ್ನಾಟಕ, ಆಲ್ಮೋಸ್ಟ್ ಅರ್ಧ ಕರ್ನಾಟಕನ ಆಳ್ತಾ ಇದ್ರು ಅಂತ ಕಾಣತ್ತೆ. ಆ ಟೈಮ್ ನಲ್ಲಿ ಪ್ರತಿ ಒಂದೊಂದು ಪ್ರಾಂತ್ಯಕ್ಕೂ ಒಬ್ಬೊಬ್ರು ದಂಡನಾಯಕರು ಇರ್ತಿದ್ರು. ಆಕ್ಚುಲಿ ಈ ದೇವಸ್ಥಾನದ ಅಂದ್ರೆ ಇದನ್ನ ನೋಡ್ಬೇಕು ಅಂತ ಹೇಳಿದ್ರೆ, ಕ್ರಿಸ್ತ ಶಕ 1258ನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಕಟ್ಟಿಸಿರೋದು. 13ನೇ ಸೆಂಚುರಿ. ಆಕ್ಚುಲಿ ಊರಿನ ಇತಿಹಾಸ ಏನ್ ನೋಡು, ಇಲ್ಲಿ ಇರೋದು ವೈಷ್ಣವ ಟೆಂಪಲ್. ಆಕ್ಚುಲಿ ಇದು ಅಂದ್ರೆ ವಿಷ್ಣುವಿನ ದೇವಸ್ಥಾನ. ಸೋಮನಾಥ ಅಂದ್ರೆ ಇಲ್ಲ, ಅದೇ ಆಕ್ಚುಲಿ ಸುಮಾರು ಜನ ಕನ್ಫ್ಯೂಸ್ ಆಗೋದು, ಸೋಮನಾಥಪುರದಲ್ಲಿ ವಿಷ್ಣು ದೇವಸ್ಥಾನ ಹೆಂಗೆ? ಸೋಮನಾಥ ಅಂತ ಹೇಳಿದ್ರೆ ಈಶ್ವರನ ಹೆಸರಲ್ವಾ? ಸೋಮನಾಥ್ ಇದೆಯಲ್ಲ ಜ್ಯೋತಿರ್ಲಿಂಗ. ಆದ್ರೆ ಈ ಸೋಮನಾಥಪುರದಲ್ಲಿ ವಿಷ್ಣು ದೇವಸ್ಥಾನ ಹೆಂಗೆ ಅಂತ ಹೇಳಿ ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ. ಆಕ್ಚುಲಿ ಈ ಜಾಗನ ಅಂದ್ರೆ ಸೋಮನಾಥಪುರ ಅನ್ನುವಂತ ಒಂದು ಅಗ್ರಹಾರ, ಅಂದ್ರೆ ಬ್ರಾಹ್ಮಣರು ವಾಸ ಅಂತ ಜಾಗ. ಅಂದ್ರೆ ಈಗ ಹಿಂದಿನ ಕಾಲದಲ್ಲೆಲ್ಲ
ಹ್ಮ್. ಈ ಬ್ರಾಹ್ಮಣರಿಗೆ ಅಂತ ಕೆಲವೊಂದು ರಾಜರು ದೇವಸ್ಥಾನ ಅಂದ್ರೆ ಏರಿಯಾನ ಡೆಡಿಕೇಟ್ ಮಾಡಿ ಅದಕ್ಕೆ ಅಗ್ರಹಾರಗಳು ಅಂತ ಕರೀತಾ ಇದ್ರು. ಓಕೆ. ಆ ತರ ದಂಡನಾಯಕ ಆಗಿರ್ತಕ್ಕಂತ ಸೋಮನಾಥ ಅನ್ನೋಂತ ದಂಡನಾಯಕ ಕ್ರಿಸ್ತಶಕ 1200 ಸುಮಾರಿಗೆ ಒಂದು ಅಗ್ರಹಾರನ ಈ ಜಾಗದಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಸೋಮನಾಥಪುರ ಅಂತ ಕರೀತಾನೆ. ಅಗ್ರಹಾರ ಅಂದ್ರೆ ಏನ್ ಅರ್ಥ ಅದು? ಅದೇ ಬ್ರಾಹ್ಮಣರು ರಿಸೈಡ್ ಆಗುವಂತ ಜಾಗ ಅಂದ್ರೆ ಅವ್ರ ಊರು ಅನ್ಕೊಳ್ಬಹುದು. ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಏರಿಯಾಗಳಿಗೆಲ್ಲ ಅಗ್ರಹಾರ ಅಂತ ಕರೀತಾ ಇದ್ರು. ಓಕೆ ಓಕೆ. ಸೊ ಆ ತರ ಸೋಮನಾಥ ಸ್ಥಾಪಿಸಿರುವಂತಹ ಅಗ್ರಹಾರದ ಹೆಸರು ಸೋಮನಾಥಪುರ ಅಂತ ಆಯ್ತು. ಆಮೇಲೆ ಅವನು ಈ ಹೊಯ್ಸಳರ ರಾಜ ನರಸಿಂಹ 3ನೇ ನರಸಿಂಹನ ಹತ್ರ ಪರ್ಮಿಷನ್ ಅನ್ನು ತಗೊಂಡು ಇಲ್ಲಿ ನಾನು ಒಂದು ವೈಷ್ಣವ ಟೆಂಪಲ್ ಅನ್ನು ಕಟ್ಟಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇದು ಹೊಯ್ಸಳರು ಕಟ್ಸಿದ್ದಲ್ವಾ ಹಂಗಾದ್ರೆ? ಅದೇ ಹೊಯ್ಸಳರ ರಾಜ ಅನುಮತಿಯನ್ನ ಪಡೆದು ಇಲ್ಲಿನ ದಂಡನಾಯಕನಾದಂತಹ ಸೋಮನಾಥ ಇದನ್ನ ಕಟ್ಟಿಸ್ತಾನೆ. ಅಂದ್ರೆ ಸೋಮನಾಥನ ಉಸ್ತುವಾರಿಯಲ್ಲಿ ನಡೆಯುತ್ತೆ. ಅಂದ್ರೆ ಇದನ್ನ ಸೋಮನಾಥ ಕಟ್ಟಿಸೋದ್ರಿಂದ ಸೋಮನಾಥಪುರ ಅಂತ ಕರೆಯೋದ? ಇಲ್ಲ, ಸೋಮನಾಥ ಸ್ಥಾಪಿಸಿರೋ ಅಗ್ರಹಾರ ಆಗಿರೋದ್ರಿಂದ ಸೋಮನಾಥಪುರ. ಓಕೆ. ಸೊ ಆಮೇಲೆ ಇದ್ರದ್ದು ಇತಿಹಾಸ ನೋಡ್ಬೇಕು ಅಂದ್ರೆ ಅದೇ ಹೇಳದ್ನಲ್ಲ, 1258ನೇ ಇಸ್ವಿಯಲ್ಲಿ ದೇವಸ್ಥಾನ ಕಟ್ಸಿದ್ರು ಕೂಡ ಬಹಳಷ್ಟು ಇದಕ್ ಒಳಗಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಡ್ಯಾಮೇಜ್ಗೆ. ಹಾ, ಡ್ಯಾಮೇಜ್ ಆಗು ಇಷ್ಟು ಚೆನ್ನಾಗಿದೆ. ಆಕ್ಚುಲಿ ಇದ್ರ ಮೇಲೆ ಮೊಘಲರ ಇವನು ರಾಜ ಇರ್ತಾನಲ್ಲ, ಮೊಘಲರ ದಾಳಿ ಸುಮಾರು ಸರಿ ಆಗಿದೆ. ಮೊಘಲ್ಸ್ ಬಂದಿದ್ರು. ಇದಕ್ಕೂ ಮೊಘಲರ ದಾಳಿ ಆಗಿದೆ. ಮೊಘಲರ ದಾಳಿ ಆಗಿ ಮೇನ್ ಒಳಗಡೆ ದೇವಸ್ಥಾನದಲ್ಲಿ ಇರೋಂತಹ ಮೇನ್ ಇವೆಲ್ಲ ವಿಗ್ರಹಗಳನ್ನೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇದನ್ನ ಆಮೇಲೆ ಅಂದ್ರೆ ಡ್ಯಾಮೇಜ್ ಆದ್ರೂ ಕೂಡ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಮತ್ತೆ ಅದಕ್ಕೆ ಹೆಚ್ಚು ಏನೆಲ್ಲ ಹಾಳಾಗಿತ್ತಲ್ಲ ಅದನ್ನ ರೀಬಿಲ್ಡ್ ಮಾಡುವಂತ ರಿನೋವೇಷನ್ ಮಾಡುವಂತ ಕೆಲಸಗಳನ್ನ ವಿಜಯನಗರ ಸಾಮ್ರಾಜ್ಯರು ಮಾಡಿದ್ದಾರೆ. ನಾನ್ ಕರೆಕ್ಟ್ ಕೇಳಿದೀನಿ. ಹೊಯ್ಸಳರದ್ನೆಲ್ಲ ಮ್ಯಾಕ್ಸಿಮಮ್ ಅದೇನೋ ಅಂತಾರಲ್ಲ ನಿರ್ಮಾಣ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಹಂಪಿಯಲ್ಲಿ ಇದ್ದ ವಿಜಯನಗರ ಮಾಡಿದ್ರು. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ದೇವಸ್ಥಾನ ಅನೇಕ ಹೊಯ್ಸಳರ ದೇವಸ್ಥಾನಗಳು ನಿನಗೆ ಆ ಹೊಯ್ಸಳರ ಕಾಲದ ಆರ್ಕಿಟೆಕ್ಚರ್ ಆಲ್ಮೋಸ್ಟ್ ಎಲ್ಲ ಹತ್ರ ಸೇಮ್ ಇರುತ್ತೆ. ನೀನು ಬೇಲೂರಲ್ಲಿ ನೋಡ್ಬೋದು, ಹಳೇಬೀಡಲ್ಲಿ ನೋಡ್ಬೋದು. ಹಂಗೇನೆ ಇಲ್ಲಿ ಮೈಸೂರ್ ಹತ್ರ ಅಂತ ಹೇಳಿದ್ರೆ KR ಪೇಟೆ ಇದೆಯಲ್ಲ, KR ಪೇಟೆ ಹತ್ರನು ಹಂಗೆ ಅಲ್ಲೂ ಒಂದು ದೇವಸ್ಥಾನ ಇದೆ, ಹೊಸ ಹೊಳಲು ಅಂತ, ಅಲ್ಲಿ ನೋಡ್ಬೋದು. ಅವ್ರದ್ದು ಆರ್ಕಿಟೆಕ್ಚರಲ್ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೆಳಗಡೆ ಇಲ್ಲಿ ನಾವು ಏನ್ ನೋಡ್ತಾ ಇದೀವಲ್ಲ ಸ್ಟಾರ್ ಶೇಪ್, ಈ ಸ್ಟಾರ್ ಶೇಪ್ ಗೆ ಜಗಟಿ ಅಂತ ಕರೀತಾರೆ. ಈ ಜಗಟಿ ಮೇಲ್ಗಡೆ ದೇವಸ್ಥಾನ ನಿರ್ಮಾಣ ಆಗಿರುತ್ತೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸುಮಾರು ದೇವಸ್ಥಾನಗಳನ್ನ ಅವ್ರು ಕಟ್ಸಿರೋದು ಇಲ್ಲಿ ನೀನ್ ಇಲ್ಲಿಂದ ನೋಡ್ಬೋದು. ಇಲ್ಲಿ ನೋಡು, ಇಲ್ಲಿಂದ ನೋಡಿದ್ರೆ ನಿಂಗೆ ಇಲ್ಲಿ 3 ಗೃಹಗಳಿದಾವೆ. ಅಂದ್ರೆ ಒಂದು ದೇವಸ್ಥಾನ, ಆದ್ರೆ ಈ ಒಂದು ದೇವಸ್ಥಾನದಲ್ಲಿ 3 ಗರ್ಭಗೃಹಗಳು. ಅದಕ್ಕೆ 3 ಗೋಪುರ ಇರೋದು ಇಲ್ಲಿ. ಅದಕ್ಕೆ ಮತ್ತೆ ಮೂರು ಗರ್ಭಗೃಹಗಳಿಗೆ 3 ಗೋಪುರಗಳು. ಸುಮಾರು ಸರಿ ನೀನ್ ಇಲ್ಲಿಂದ ನೋಡ್ಬೋದು. ಇಲ್ಬಾ, ಇಲ್ಲಿಂದ ಚೆನ್ನಾಗ್ ಕಾಣುತ್ತೆ. ಸೊ ನೀನ್ ಇಲ್ಲಿ ನೋಡ್ಬೋದು. ಇದು 800 ವರ್ಷ ಆದ್ರೂ ಏನಾಗಿಲ್ವಾ? ಇಲ್ಲ. ಸೊ ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಕ್ಲೀನ್ ಆಗಿ ಕಾಣುತ್ತೆ. ನೋಡು, ಅಲ್ಲೊಂದು ಗೋಪುರ ಇದೆ, ಅಲ್ಲೊಂದು ಗೋಪುರ ಇದೆ, ಇಲ್ಲೊಂದು ಗೋಪುರ ಇದೆ. ಸೊ 3 ಗೋಪುರಗಳು 3 ಗರ್ಭಗೃಹಗಳಿಗೆ ಸೇರಿರೋದು. ಇಲ್ಲಿ ಮೇನ್ ದೇವ್ರು ಅಂತ ಹೇಳಿದ್ರೆ ಚನ್ನಕೇಶವ ಅಂದ್ರೆ ಸೌಮ್ಯಕೇಶವ ಅಂತ ಹೇಳಿದ್ರು ಇಲ್ಲಿ 3 ದೇವರುಗಳು ಅಂದ್ರೆ ಮೊದಲನೇದಾಗಿ ಕೇಶವ ಇದ್ದಾನೆ, ಎರಡನೇದಾಗಿ ಜನಾರ್ದನ ಇದ್ದಾನೆ, ಮೂರನೇದು ವೇಣುಗೋಪಾಲ. ಸೊ 3 ದೇವರುಗಳು ವಿಷ್ಣುವಿನ ರೂಪಗಳೇ. 3 ದೇವಸ್ಥಾನಗಳು ಅಂದ್ರೆ 3 ದೇವರುಗಳಿಗೆ ಡೆಡಿಕೇಟ್ ಆಗಿರುವಂತಹ 3 ಗರ್ಭಗೃಹಗಳಿದಾವೆ. ಸೊ ಇದಕ್ಕೆ ಏನು ಅಂತ ಹೇಳಿದ್ರೆ ತ್ರಿಕೂಟಾಚಲ ಅಂತಾರೆ. ಅಂದ್ರೆ 3 ಗೋಪುರಗಳು 3 ಗರ್ಭಗೃಹಗಳನ್ನ ಹೊಂದಿರುವಂತಹ ದೇವಸ್ಥಾನಕ್ಕೆ ತ್ರಿಕೂಟಾಚಲ ಅಥವಾ ತ್ರಿಕೂಟ ದೇವಸ್ಥಾನ ಅಂತ ಕರೀತಾರೆ. ಹಂಗೇನೆ ಕೆಲವೊಂದಕ್ಕೆ 2 ಗೋಪುರಗಳು ಇರುತ್ತೆ, ಅದು ದ್ವಿಕೂಟ. ಇನ್ನೊಂದು ಒಂದೇ ಇತ್ತು ಹೇಳಿದ್ರೆ ಏಕಕೂಟ. ಕೆಲವೊಂದ್ಸರಿ ತ್ರಿಕೂಟಾಚಲ ಇದ್ರೂ ಕೂಡ ಗೋಪುರ ಮಾತ್ರ ಒಂದೇ ಇಟ್ಟಿರ್ತಾರೆ, 2 ಗೋಪುರ ಇಟ್ಟಿರೋದಿಲ್ಲ, ಅದ್ರ ಗರ್ಭಗೃಹಗಳು ಇರುತ್ತೆ. ಅದು ವೈಶಿಷ್ಟ್ಯನ ನೀನು ಹೊಯ್ಸಳರ ಶೈಲಿಯಲ್ಲಿ ನೋಡ್ಬೋದು. ನೀನು ಇಂಟ್ರಿಕೇಟ್ ಸೊ ಇಲ್ಲಿ ನೋಡ್ಬೋದು 2 ದೇವಸ್ಥಾನಗಳು ವಿಜಯ ಅಂತ ಹೇಳಿ. ಸೊ 2 ದ್ವಾರಪಾಲಕರು ಇದ್ದಾರೆ. ಇದೆಲ್ಲ ಮೆಟಲ್ ಆವಾಗ ಹಾಕಿರೋದು. ಸೊ ಇದು ರಿನೋವೇಷನ್ ಟೈಮ್ ಅಲ್ಲೆಲ್ಲ ಇಲ್ಲ, ಆಮೇಲೆ ಮುಂಚೆ ಎಲ್ಲ ಫಿಕ್ಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ನೋಡ್ಬೋದು ನೀನು ಎಲ್ಲಾ ದೇವಸ್ಥಾನಗಳಲ್ಲಿ ವಿಷ್ಣುವಿನ ಇವರು ಹೊಯ್ಸಳರ ಕಾಲದ ದೇವಸ್ಥಾನಗಳಲ್ಲಿ ಆಸನ ಅಂದ್ರೆ ಇದಕ್ಕೆ ಜಗಟಿ ಅಂತಾರೆ. ಇದಕ್ಕೆ ಅದ್ರ ಮೇಲೆ ದೇವಸ್ಥಾನ ಕೂರಿಸಿರ್ತಾರೆ. ಸೊ ನಿನಗೆ ಬೇರೆ 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 ಇವು ಇಟ್ಟಿರ್ತಾರೆ. ಸೊ ನೀನ್ ಪ್ರತಿ ಲೇಯರ್ ಅಲ್ಲಿ ನೋಡ್ಬೋದು ಕೆಳಗಡೆ ಆನೆ ಇದೆ, ಆಮೇಲೆ ಕುದುರೆ ಇದೆ,
ಯಾಕೆ ಕುದುರೆ ಫಸ್ಟ್ ಇಲ್ಲ ಆನೆ ಆಮೇಲೆ ಯಾಕಿಲ್ಲ ಅಂತಂದ್ರೆ ನೀನ್ ಲಾಜಿಕ್ ನೋಡ್ಬೋದು, ಆನೆಗೆ ಭಾರ ಹೊರ ಶಕ್ತಿ ಇರುತ್ತೆ, ಕುದುರೆಗಿರಲ್ಲ. ಸೊ ಹಂಗಾಗಿ ಕುದುರೆ ಲಾಜಿಕಲ್ ಪ್ರಕಾರ ಮೇಲಿಟ್ಟಿರ್ತಾರೆ, ಆನೆ ಕೆಳಗಿಟ್ಟಿರ್ತಾರೆ, ಆಮೇಲೆ ಹಂಸಗಳು ಬಳ್ಳಿಗಳನ್ನ ಇಟ್ಟಿರ್ತಾರೆ. ಇದರ ಸೈನಿಕರು ಅವರಲ್ಲ. ಹಾ, ಸೊ ಇಲ್ಲಿದೆಯಲ್ಲ, ಇಲ್ಲಿ ನಿನಗೆ ಎಲ್ಲಾ ಬೇರೆ 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 ದೇವರುಗಳು ದೇವತೆಯರ ಚಿತ್ರಗಳನ್ನು ಕಾಣ್ಲಿಕ್ಕೆ ಸಿಗುತ್ತೆ. ಹಂಗೇನೆ ಈ ಲೇಯರ್ ಇದೆಯಲ್ಲ, ಈ ಲೇಯರ್ ಅಲ್ಲಿ ನಿನಗೆ ರಾಮಾಯಣ ಮಹಾಭಾರತದ ಅನೇಕ ಕಥೆಗಳನ್ನ ನಿನಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀನ್ ನೋಡ್ಬೋದು ನರಸಿಂಹ ಇದೆ. ನರಸಿಂಹನದು. ಹಾ, ಇಲ್ಲಿ ನೋಡು ಪ್ರಹ್ಲಾದ ಇದೆ. ಸೊ ಇದು ಪ್ರಹ್ಲಾದ, ಈ ನರಸಿಂಹ. ಸೊ ಹಾಗೇನೆ ನಿನಗೆ ಎಲ್ಲ ಬೇರೆ 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 ಕಥೆಗಳು ಸಿಂಬಲೈಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡು, ನಿನಗೆ ಇಲ್ಲಿ ವೀರಭದ್ರ ಇದೆ. ಇದ್ ನೋಡಿದ್ಯಾ, ವೀರಭದ್ರ ತಲೆ ಕಡಿತಾ ಇರೋಂಥದ್ದು. ಸೊ ಇಲ್ಲಿ ನೀನ್ ನೋಡ್ಬೋದು ದೇವಸ್ಥಾನದ ಸುತ್ತನು ಹೊಯ್ಸಳರ ಕಾಲದ ಆರ್ಕಿಟೆಕ್ಚರ್ ಏನಂತ ಹೇಳಿದ್ರೆ, ಇದಕ್ಕೆ ಈ ತರ ಅಂದ್ರೆ ಸುತ್ತ ದೇವಸ್ಥಾನ ವಿಷ್ಣುವಿನ ಅನೇಕ ರೂಪಗಳನ್ನು ಕೆತ್ತಿದ್ದಾರೆ. ಈ ರೂಪಗಳು ಯಾವುವು ಅಂತ ಹೇಳಿದ್ರೆ ಎಲ್ಲವೂ ವಿಷ್ಣು ವಿಷ್ಣು ಅಂತಾನೆ ಹೇಳ್ತಾರೆ. ಇವೆಲ್ಲ ನೋಡು ವಿಷ್ಣುವಿನ ವಿವಿಧ ರೂಪಗಳು. ಸೊ ಈ ಎಲ್ಲಾ ರೂಪಗಳು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಎಲ್ಲದರಲ್ಲಿ ನಿಮಗೆ ಎರಡು ಅಂದ್ರೆ ಸೇವಕಿಯರಿದ್ದಾರೆ. ವಿಷ್ಣುವಿಗೆ ಶಂಖ ಚಕ್ರ ಇದೆ. ಸೊ ಇದ್ರದ್ದು ಏನು ವಿಶೇಷತೆ ಅಂತ ಹೇಳಿದ್ರೆ, ಈ ನಾವು ಹಿಂದಿನ ಕಾಲದಲ್ಲಿ ಅಥವಾ ಈಗ್ಲೂ ಕೂಡ ಆಚಮನ ಅಂತ ಏನ್ ಮಾಡ್ತಾರೆ ಗೊತ್ತಾ, ಪೂಜೆ ಮಾಡೋಕ್ಕಿಂತ ಮುಂಚೆ ಶುದ್ಧಿ ಮಾಡ್ಕೊಳ್ತಾರೆ. ಆ ಆಚಮನದ ಮಾಡುವಾಗ ವಿಷ್ಣುವಿನ 24 ಹೆಸರುಗಳನ್ನ ಹೇಳ್ತಾರೆ. ಆಕ್ಚುಲಿ ಈ ದೇವಸ್ಥಾನಗಳಿದಾವಲ್ಲ, ಇವಾಗ ನೋಡಿದ್ರೆ ನಿಮ್ಗೆ ನೋಡಿದ್ರೆ ಮಾಮೂಲಿ ಕಲ್ಲು ಇತ್ತಲ್ವಾ, ಆಕ್ಚುಲಿ ಹಿಂದಿನ ಕಾಲದಲ್ಲಿ ಈ ಕೆನ್ನೆಗಳೆಲ್ಲ ಏನಿತ್ತಲ್ಲ ಮಾರ್ಬಲ್ಸ್ ಅಂತ. ಸೊ ಅದು ರಿಫ್ಲೆಕ್ಷನ್ ಆಗೋ ಲೆವೆಲ್ಗೆ ಇತ್ತು. ಇಲ್ಲಿ ನೋಡ್ಬೋದು, ಈ ಕಡೆ ಜಾಗದಲ್ಲಿ ನೋಡಿದ್ರೆ ನಿಮ್ಗೆ ಈಗಲೂ ರಿಫ್ಲೆಕ್ಷನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡು ನಾಟ್ಯ ಗಣಪತಿ ಇದೆ, ಇದು ಶಾರದೆ. ಸೊ ಇದೇನಿದು ಪೂಜೆ ಮಾಡಿ ಬರ್ತಾರಲ್ಲ ಅದೇ ಇದು. ಸೊ ಇಲ್ಲಿ ಅಭಿಷೇಕದ ನೀರು ಬರ್ಲಿಕ್ಕೆ ಸುಖನಾಸಿ ಅಂತಾರೆ ಇದು ಆಕ್ಚುಲಿ. ಸೊ ಇದು ಸುಖನಾಸಿ ಅಂದ್ರೆ ನೀರೆಲ್ಲ ಹೋಗ್ಲಿಕ್ಕೆ ಮಾಡಿರೋಂಥ ಜಾಗ. ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ನಮ್ ಇಡೀ ಇಂಡಿಯಾದಲ್ಲಿ ಎಲ್ಲಾ ದೇವಸ್ಥಾನಗಳನ್ನ 2 ರೀತಿ ಸೆಗ್ರಿಗೇಟ್ ಮಾಡಿದ್ದಾರೆ ಆರ್ಕಿಟೆಕ್ಚರಲ್ ಪ್ರಕಾರ. ಈ ನಾರ್ತ್ ಸ್ಟೈಲ್ಗಳು ಅಂದ್ರೆ ಈ ನಾರ್ತ್ ರಾಜರನ್ನೆಲ್ಲ ಕಟ್ಟಿರೋದು. ಉದಾಹರಣೆಗೆ ನೀನು ಭುವನೇಶ್ವರಿಗೆ ಹೋಗಿರ್ಬೋದು, ರಾಜಸ್ಥಾನ ಈ ಕಡೆ ಎಲ್ಲ ಹೋದ್ರೆ ನಿನಗೆ ಗೋಪುರಗಳು ಫುಲ್ ಉದ್ದ ಇರುತ್ತೆ. ಅದಕ್ಕೆ ನಿನಗೆ ನಾಗರ ಶೈಲಿ ಅಂತ ಕರೀತಾರೆ. ಸೊ ಹಂಗೇನೆ ನೀನು ತಮಿಳ್ನಾಡಿಗೆಲ್ಲ ಹೋದ್ರೆ ಅಲ್ಲಿ ಬೇರೆ ತರದ ಗೋಪುರಗಳು ಕಾಣಿಸುತ್ತೆ, ಅದು ದ್ರಾವಿಡ ಶೈಲಿ. ಸೊ ಈ ದ್ರಾವಿಡ ಮತ್ತೆ ನಾಗರ ಈ ಎರಡೂ ಶೈಲಿಗಳನ್ನ ಕಂಬೈನ್ ಮಾಡ್ಬಿಟ್ಟು ಈ ಹೊಸ ಶೈಲಿ ಅಂದ್ರೆ ಎರಡರದ್ದು ಪರ್ಮುಟೇಷನ್ ಕಾಂಬಿನೇಷನ್ ತರ ಆಗಿರುವಂತ ಶೈಲಿ ಇದು. ಇದಕ್ಕೆ ವೇಸರ ಶೈಲಿ ಅಂತಾರೆ. ವೇಸರ ಅಂತ. ಸೊ ಈ ವೇಸರ ಶೈಲಿ ಎಲ್ಲೆಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ನೀನು ಬಾದಾಮಿ ಚಾಲುಕ್ಯರ ದೇವಸ್ಥಾನಗಳಲ್ಲಿ, ಹೊಯ್ಸಳರ ದೇವಸ್ಥಾನಗಳಲ್ಲಿ ಇಲ್ಲೆಲ್ಲ ನೀನ್ ನೋಡ್ಬಹುದು. ಸೊ ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಗರುಡ ವಿಷ್ಣು ಮತ್ತೆ ಲಕ್ಷ್ಮಿಯನ್ನ ಹೊತ್ಕೊಂಡು ಕೂತಿದ್ದಾನೆ. ಸೊ ಇದು ನೋಡು, ಇದು ಎಷ್ಟು ಚೆನ್ನಾಗಿದೆ. ಇದು ಇಂದ್ರ ಆಕ್ಚುಲಿ. ಅದು ಇಂದ್ರನಾ? ಹಾ, ಅದು ಐರಾವತನಾ? ಇಂದ್ರ ಐರಾವತ. ಇದ್ ನೋಡು, ಇದು ಏನಿದು ಗೊತ್ತಿಲ್ಲ. ವಜ್ರಾಯುಧ. ಚಕ್ರವನ್ನು ನೋಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವಜ್ರಾಯುಧದ ಪರಿಕಲ್ಪನೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಹೇಳಿ. ಆಮೇಲೆ ಇದೆಲ್ಲ ಇದೆಯಲ್ಲ, ಇವೆಲ್ಲ ಆಕ್ಚುಲಿ ಹಣ್ಣುಗಳು. ಹಿಂದಿನ ಕಾಲದಲ್ಲಿ ಡಿಪಿಕ್ಟ್ ಮಾಡ್ಲಿಕ್ಕೆ ಹಣ್ಣುಗಳನ್ನ ಯಾವ ತರ ಡಿಪಿಕ್ಟ್ ಮಾಡೋದು ಅಂತ ಆಗ್ತಿರ್ಲಿಲ್ವಲ್ಲ, ಆ ತರ ಡಿಪಿಕ್ಟ್ ಮಾಡೋರು. ಇನ್ನೊಂದು ನಿನಗೆ ಬಹಳ ಮಜಾ ತೋರಿಸ್ತೀನಿ ಬಾಯಲ್ಲಿ. ಈ ಕಲ್ಲುಗಳಲ್ಲಿ ನೀರನ್ನು ಕೆತ್ತೋದು ಅಥವಾ ನೀರನ್ನ ಪರಿಕಲ್ಪನೆಯನ್ನ ಮಾಡಿಸೋದು ಭಾರಿ ಕಷ್ಟ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೀರಿನ ಪರಿಕಲ್ಪನೆ ಮಾಡಿದ್ದಾರೆ, ಅಂದ್ರೆ ವೇವ್ಸ್ ತೋರಿಸಿದ್ದಾರೆ. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ವೇವ್ಸ್ ಇದೆ ಅಲ್ವಾ? ಹಾ, ನೀರಿನ ವೇವ್ಸ್ ಅದು. ಸೊ ನೀರು ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀರಿನಲ್ಲಿ ಜಲಚರ ಪ್ರಾಣಿಗಳನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಇಲ್ಲಿ ಮೊಸಳೆ ಇರ್ಬೋದು, ಇಲ್ಲಿ ನೋಡು ಮೊಸಳೆ ಇದೆ, ಆಮೆ ಇದೆ, ಮೀನಿದೆ. ಸೊ ಈ ತರ ಜಲಚರ ಪ್ರಾಣಿಗಳು ಇತ್ತು ಅಂತ ಹೇಳಿದ್ರೆ ಓಕೆ ಇದು ನೀರು ಅಂತ ಹೇಳಿ. ಸಮುದ್ರ ಆಗಿರ್ಬೋದು, ನದಿ ಆಗಿರ್ಬೋದು. ಇಲ್ಲಿ ನೋಡು, ಸಮುದ್ರದ ಒಳಗಡೆ ವಿಷ್ಣು ಕ್ಷೀರ ಸಮುದ್ರದಲ್ಲಿ ಮಲಗಿದಾನೆ ಅನ್ನೋ ಪರಿಕಲ್ಪನೆ. ನೀನ್ ನೋಡ್ಬೋದು ಈ ರೋ ಅಲ್ಲಿ ಆಕ್ಚುಲಿ ಏನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈ ತರದ ಪ್ರಾಣಿ ನೀನ್ ನೋಡೇ ಇಲ್ಲ ಅಂತ. ಸೊ ಈ ಪ್ರಾಣಿ ನೋಡು, ಇದು ಆಕ್ಚುಲಿ ಹಿಂದೂ ಮೈಥಾಲಜಿಕಲ್ ಪ್ರಕಾರ ಒಂದು ಮೈಥಾಲಜಿಕಲ್ ಅನಿಮಲ್ ಅಂತ ಹೇಳ್ಬೋದು.
ಇದಕ್ಕೆ ಮಕರ ಅಂತ ಕರೀತಾರೆ. ಮಕರ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಆಕ್ಚುಲಿ ಈ ತರದ್ದು ಒಂದು ಪ್ರಾಣಿ ನಿಜಕ್ಕೂ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮೈಥಾಲಜಿಕಲಿ ಏನ್ ಸಿಂಬಲೈಸ್ ಮಾಡುತ್ತೆ ಹೇಳಿದ್ರೆ ಇದು ಒಂದು ಶಕ್ತಿ ಮತ್ತೆ ಯುಕ್ತಿ ಎಲ್ಲದಕ್ಕೂ ಅಂತ ಹೇಳಿ. ಅಂದ್ರೆ ಈ ಒಂದೇ ಒಂದು ಪ್ರಾಣಿಯಲ್ಲಿ ನೀವು ಎಲ್ಲಾ ಪ್ರಾಣಿಗಳನ್ನು ನೋಡ್ಬೋದು. ಮೋಸ್ಟ್ಲಿ ಕಾಣಿಸ್ತಿದೆ ಇಲ್ಲಿ ನೋಡು, ಇಲ್ಲಿ ಕಣ್ಣು ಮಂಗನ ಕಣ್ಣು, ಆನೆಯ ಸೊಂದಿಲು, ಮೊಸಳೆಯ ಬಾಯಿ, ಹಂಗೇನೆ ಸಿಂಹದ ಕಾಲು, ಹಂಗೆ ನವಿಲಿನ ಪುಕ್ಕ ಅಂದ್ರೆ ಬಾಲ ಅಂದ್ರೆ ರೆಕ್ಕೆ ಆಗಿರ್ಬೋದು. ಸೊ ಇಲ್ಲಿ ನೋಡು ಇದ್ರದ್ದು ಮಂಗನ ಕಿವಿ. ಸೊ ಈ ರೀತಿ ಆಮೇಲೆ ಇದು ಏನು ಗೆಂಡಾಮೃಗ ಅಥವಾ ಮುಳ್ಳಂದಿದು ಇದು ಅದಕ್ಕೆ ಏನಂತಾರ ಹಾರ್ನ್ ಇರುತ್ತಲ್ಲ, ಹಾರ್ನ್ ಅದು. ಸೊ ಈ ತರದ ಎಲ್ಲಾ ಕ್ರಿಯೇಚರ್ಸ್ ಅನ್ನ ಕಂಬೈನ್ ಮಾಡಿ ಒಂದು ಮಾಡಿರುವಂತಹ ಒಂದು ಮೈಥಾಲಜಿಕಲ್ ಅಂದ್ರೆ ಅನಿಮಲ್ ಅಂತ ಹೇಳಿದ್ರೆ ಈ ಮಕರ. ಸೊ ಈ ಮಕರಗೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೇ ಈ ಒಂದು ಲೇಯರ್ ಅಲ್ಲಿ ಮಕರನ ಇದು ಮಾಡಿರ್ತಾರೆ. ಆಮೇಲೆ ಅದ್ರ ಮೇಲ್ಗಡೆ ನೋಡ್ಬೋದು ನೀನು ನವಿಲುಗಳಿದೆ. ಸೊ ಈ ನವಿಲುಗಳನ್ನ ನೀನು ಹಂಗೆ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಹೋದ್ರೆ ನೀನು ನೋಡ್ಬೋದು ಎಲ್ಲ ನೋಡ್ಲಿಕ್ಕೆ ಹಂಸಗಳು, ನವಿಲಲ್ಲ ಅದು ಹಂಸಗಳು ಆಕ್ಚುಲಿ. ಈ ಹಂಸಗಳು ನೋಡ್ಲಿಕ್ಕೆ ಎಲ್ಲ ಒಂದೇ ತರ ಇದ್ರುನು ಒಂದು ಹಂಸ ಇದ್ದಂಗೆ ಇನ್ನೊಂದು ಹಂಸ ಇಲ್ಲ. ಅದು ಅದ್ರದ್ದು ಅಳತೆಯಲ್ಲಾಗಿರ್ಬೋದು, ರೆಕ್ಕೆ ಪುಕ್ಕಗಳಲ್ಲಾಗಿರ್ಬೋದು. ಇಲ್ಲಿ ನೋಡು, ಇದು ಈ ಕಡೆ ತಿರ್ಕೊಂಡಿದೆ, ಇದು ಈ ಕಡೆ ತಿರ್ಕೊಂಡಿದೆ. ಸೊ ಎಲ್ಲ ಹಂಸಗಳು ನೋಡ್ಲಿಕ್ಕೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಇಲ್ಲ ಇದೇನಿದು ಹಿಂಗದಲ್ಲ ಮೂರನೇದು, ಏನ್ ದೃಷ್ಟಿಗೊಂಬೆನಾ ಇದು? ಯಾವ್ದು ಇದು ಇಲ್ಲಿ ಮುಖ ಕಾಣಿಸ್ತಾ ಇದೆಯಲ್ಲ, ಈ ದೃಷ್ಟಿ ಬೊಂಬೆ ತರ ಕಾಣಿಸ್ತಾ. ಅಂದ್ರೆ ನಾವು ಹೊಸ ಮನೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡು, ಇಲ್ಲಿ 3D ಪ್ರಿಂಟಿಂಗ್ ತರ ಕಾಣಿಸ್ತಿದೆ. ಆಕ್ಚುಲಿ ದೃಷ್ಟಿ ಬೊಂಬೆ ಅಲ್ಲ ಕಣೋ, ಇದಕ್ಕೆ ಹಿಂದೂ ಮೈಥಾಲಜಿಕಲ್ ಕ್ರಿಯೇಚರ್ ಅಗೇನ್. ಅಂದ್ರೆ ಈ ಮಕರ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ ಅದೇ ತರನೇ ಇದು ಕೂಡ ಮೈಥಾಲಜಿಕಲ್ ಕ್ರಿಯೇಚರು. ಏನು ಅಂತ ಹೇಳಿದ್ರೆ ಇದಕ್ಕೆ ಕೀರ್ತಿ ಮುಖ ಅಂತ ಕರೀತಾರೆ. ಸೊ ಕೀರ್ತಿ ಮುಖ ಅಂತಂದ್ರೆ ಏನು ಅಂತ ಹೇಳಿದ್ರೆ ಶಿವ ಇದು ಈ ಕತೆ ಸ್ಟಾರ್ಟ್ ಆಗೋದು ಜಲಂಧರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಈ ಜಲಂಧರ ರಾಕ್ಷಸ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ತನ್ನ ಪ್ರೈಡಿಗೋಸ್ಕರ ರಾಹು ಅವನ ಮೆಸೆಂಜರ್ ಜಲಂಧರನ್ನ ಅಡಿಯಾಳಾಗಿ ಇಟ್ಕೊಂಡಿರ್ತಾನೆ, ರಾಹುನ. ಸೊ ಈ ರಾಹುವನ್ನ ಇಡೀ ಎಲ್ಲ ದೇವತೆಯರನ್ನ ನುಂಗ್ಲಿಕ್ಕೆ ಈಗ ಈ ಗ್ರಹಣಗಳನ್ನ ಅಂತ ನಾವೇನ್ ನೋಡ್ತೀವಲ್ಲ ಗ್ರಹಣಗಳು. ಸೊ ಈ ಗ್ರಹಣಗಳು ಆಗೋದು ಕೂಡ ಇದಕ್ಕೆ ಏನು ಅದೇ ರಾಹು ಕೇತುಗಳು ದೇವರುಗಳನ್ನ ನುಂಗುತ್ತೆ ಅಂತ. ಸೊ ಆತರ ರಾಹುವನ್ನ ಜಲಂಧರ ಶಿವನನ್ನ ನುಂಗ್ಲಿಕ್ಕೆ ಅಂತ ಕಳಿಸ್ತಾನೆ. ಸೊ ಕಳಿಸ್ದಾಗ ಏನ್ ಮಾಡ್ತಾನೆ, ಶಿವನ ಹತ್ರ ಇರೋ ಚಂದ್ರನ ನುಂಗ್ಲಿಕ್ಕೆ ಬಂದಾಗ ಈ ರಾಹು, ಸೊ ಶಿವ ತನ್ನ 3ನೇ ಕಣ್ಣನ್ನು ಬಿಟ್ಟು ರಾಹುವನ್ನ ಸಂಹಾರ ಮಾಡ್ಲಿಕ್ಕೆ ಅಥವಾ ಸಾಯಿಸ್ಲಿಕ್ಕೆ ಹೋಗ್ಬಿಡ್ತಾನೆ. ಸೊ ಅಂತ ಟೈಮಲ್ಲಿ ರಾಹು ಏನ್ ಮಾಡ್ತಾನೆ, ತಪ್ಪಾಯ್ತು ನಂದು ಅಂತ ಹೇಳಿ ಶಿವನನ್ನ ಬೇಡ್ಕೊಳ್ತಾನೆ. ಸೊ ಬೇಡ್ಕೊಂಡಾಗ ಶಿವ ಇದ್ದವನು ಆಯ್ತು ಒಳ್ಳೇದಾಯ್ತು, ನೀನು ಅಂದ್ರೆ ನಿನ್ ತಪ್ಪಿನ ಅರಿವಾಗಿ ಆಯ್ತು ಬೇಡ ಅಂತ ಹೇಳಿದ್ಯಾ. ಸೊ ಹಂಗಾಗಿ ಏನು ಅಂತ ಹೇಳಿದ್ರೆ ನೀನು ನಿನ್ನ ರೂಪ ಇದೇನು ಕೀರ್ತಿ ಮುಖನ ರೂಪ ಇದೆಯಲ್ಲ, ಈ ರೂಪದಲ್ಲಿ ನನ್ನ ದೇವಸ್ಥಾನದಲ್ಲಿ ನೀನ್ ನೆಲೆಸು, ಎಲ್ಲ ದೇವಸ್ಥಾನದಲ್ಲಿ. ಸೊ ಅದ್ರ ಜೊತೆ ನಿನ್ನ ಆಹಾರ ಏನಾಗಬೇಕು ಹೇಳಿದ್ರೆ, ನೀನು ಫಿಲಾಸಫಿಕಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಮನುಷ್ಯರ ಆಸೆ, ದುರಾಸೆ, ಈಗೋ, ಅಹಂಕಾರ ಮತ್ತೆ ಅಟ್ಯಾಚ್ಮೆಂಟ್, ಮನುಷ್ಯರಿಗೆ ನಾನು ನನ್ನದು ಅನ್ನೋದು ಇರುತ್ತಲ್ಲ, ಈ ತರಹದ್ದು ನಿನ್ನ ಊಟ ಆಗ್ಬೇಕು. ಅಂದ್ರೆ ಮನುಷ್ಯರಲ್ಲಿ ಇರ್ತಕ್ಕಂತಹ ನಾನು ನನ್ನದು, ಅಹಂಕಾರ, ದುರಾಸೆ ಇವುಗಳನ್ನ ನೀನು ತಿನ್ನು ಅಂತ ಹೇಳಿ ಶಿವ ಅವನಿಗೆ ವರ ಕೊಟ್ಬಿಟ್ಟು ಕೀರ್ತಿ ಮುಖ ಅನ್ನೋ ಹೆಸರನ್ನು ಕೊಡ್ತಾನೆ. ಸೊ ಹಂಗಾಗಿ ನೀನು ಎಲ್ಲ ದೇವಸ್ಥಾನಗಳ ಪ್ರಭಾವಳಿಗಳನ್ನ ನೋಡ್ಬೋದು. ಅಂದ್ರೆ ದೇವಸ್ಥಾನ ಬರೀ ಇಲ್ಲಿ ದೇವಸ್ಥಾನದ ಹೊರಾಂಗಣದಲ್ಲ, ಯಾವುದೇ ದೇವಸ್ಥಾನದ ದೇವರುಗಳ ಹಿಂಭಾಗದಲ್ಲಿ ನೀನು ಪ್ರಭಾವಳಿ ಇರುತ್ತಲ್ಲ, ಪ್ರಭಾವಳಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಕ್ರಿಯೇಚರ್ ಅಂತ ಹೇಳಿದ್ರೆ ಈ ಕೀರ್ತಿ ಮುಖ. ಸೊ ಇದು ನೀರು, ಇನ್ನೂ ಇದೆ ನೋಡೋ ನೀರನ್ನ ಯಾವ ತರ ಡಿಪೆಕ್ಟ್ ಮಾಡಿದ್ದಾರೆ ಅಂತ, ಎಷ್ಟು ಚೆನ್ನಾಗಿ ನೀರಿನ ವೇವ್ಸ್ ಇದೆ. ಅದರ ಜೊತೆ ಜಲಚರ ಪ್ರಾಣಿಗಳು, ಎಲ್ಲ ಜಲಚರ ಪ್ರಾಣಿಗಳು ಇದಾವೆ. ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಇಂಟ್ರಿಕೇಟ್ ವರ್ಕ್ ಮಾಡಿದ್ದಾರೆ. ಸೊ ಇದು ಮಿನಿಯೇಚರ್ ಆಕ್ಚುಲಿ. ಸೊ ಇಲ್ಲಿ ಮಿನಿಯೇಚರ್ ಕೇಶವ ಸ್ವಾಮಿ ಇದೆ. ಸೊ ಯೂಶುವಲಿ
ಈ ಜಾಗದಿಂದ ಈ ಗರ್ಭಗೃಹ ಅಂದ್ರೆ ಈ ದೇವಸ್ಥಾನ ಇಲ್ಲಿದೆಯಲ್ಲ, ಈ ರೂಮಿಗೆ ಯೂಶಲಿ ಯಾರನ್ನೂ ಅಲೋ ಮಾಡೋದಿಲ್ಲ. ಇನ್ನೊಂದು ವಿಷಯ ಗೊತ್ತಾ, ಒಂದು ಕಂಬ ಇದ್ದಂಗೆ ಇನ್ನೊಂದು ಕಂಬ ಇರಲ್ಲ ಅಂತ ಗೊತ್ತಾ, ಇಲ್ಲಿ ಆ ತರ ಕೆತ್ತನೆ ಮಾಡಿದ್ದಾರೆ, ಎಲ್ಲ ಯೂನಿಕ್ ಅಂತೆ. ಸೊ ಈ ಅಂದ್ರೆ ಕಂಬಗಳು ಈ ಈ ಈ ಪ್ಯಾಟರ್ನ್ ಅಂದ್ರೆ ಪ್ಯಾಟರ್ನ್ ಇರ್ಲಿ ಒಂಥರ ನೋಡಿದ್ರೆ ನಿಂಗೆ ಗೊತ್ತಾಗುತ್ತೆ ಅದು ಯೂನಿಕ್ ಅಂತ. ಆಮೇಲೆ ಇದೇನಿದು, ಇದು ದೀಪ ಮಾಡಕ್ಕೆ ಏನ್ ಮಾಡಿರೋ, ದೀಪ ಹಚ್ಚಕ್ಕೆ ಯಾವ್ದಿದು? ಇದು ಹಿಂದಿನ ಕಾಲದಲ್ಲಿ ದೀಪಗಳನ್ನ ಇಡ್ಲಿಕ್ಕೆ ಅಂತ ಹೇಳಿ ಮಾಡಿರೋ ಜಾಗ. ಆಮೇಲೆ ಇದು ಏನು, ಸೊ ಎಲ್ಲಾ ಕಂಬಗಳಲ್ಲೂ ದೀಪ ಇಡ್ಲಿಕ್ಕೆ ಇಟ್ಟಿದ್ದಾರಲ್ವಾ, ಅಂದ್ರೆ ಅವಾಗೆಲ್ಲ ಲೈಟಿಂಗ್ ಸಿಸ್ಟಮ್ ಅಷ್ಟೇ ಇರ್ಲಿಲ್ವಲ್ಲ. ಇಲ್ಲ ಕಣೋ, ಅದು ಆಕ್ಚುಲಿ ದೀಪ ಇಡ್ಲಿಕ್ಕಲ್ಲ ಅದು. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ಈ ಬ್ರಿಟಿಷರು ಬಂದು ಕೊಳ್ಳೆ ಹೊಡೆದಿದ್ರು ಗೊತ್ತಾ, ಬ್ರಿಟಿಷರಾಗಿರ್ಬೋದು ಅಥವಾ ಮೊಘಲರಾಗಿರ್ಬೋದು, ಇಲ್ಲಿದೆಯಲ್ಲ ಈ ಜಾಗದಿಂದ ಅಲ್ಲಿ ಇದೆಯಾ ನೋಡು, ಅಲ್ಲಿಂದ ಇಲ್ಲಿಗೆ ಈ ಬೇಲೂರು ಔಟರ್ ಇದಿದೆಯಲ್ಲ, ಅಂದ್ರೆ ಹೊರಗಡೆ ಏನು ವಿಗ್ರಹಗಳನ್ನು ಈ ತರ ಸ್ಲಾಂಟ್ ಆಗಿ ಇಟ್ಟಿದಾರಲ್ಲ, ಆ ತರ ಈ ಜಾಗದಲ್ಲಿ ಆ ನರ್ತಕಿಯರನ್ನ ಇಟ್ಟಿದ್ರು ಆಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ನೀನು, ಈ ಮೇಲ್ಗಡೆ ಲಾಕ್ ಸಿಸ್ಟಮ್ ಇದೆ ಮೇಲೆ. ಸೊ ಇಲ್ಲಿಗೆ ಅದ್ರ ಪೀಠ ಬರುತ್ತೆ. ಸೊ ಲಾಕ್ ಸಿಸ್ಟಮ್ ಅಲ್ಲಿ ಲಾಕ್ ಮಾಡಿ ಇಟ್ಟಿರೋದು, 4 ಮೂಲೆಗಳಲ್ಲಿ 4 ಲಾಕ್ ಮಾಡ್ಲಿಕ್ಕೆ. ಬಟ್ ಅವನ್ನೆಲ್ಲ ಕ್ಲೀನಾಗಿ ಡಿಸ್ಮೆಂಟ್ಲ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದಾರೆ ನೋಡು ಬುದ್ಧಿವಂತರು. ಇದೇನಿದು, ದೇವ್ರ ಮುಂದೆ ಡ್ಯಾನ್ಸ್ ಮಾಡಕ ಇದು? ಈಗ ಡ್ಯಾನ್ಸು ಅಂದ್ರೆ ಹಿಂದಿನ ಕಾಲದಲ್ಲಿ ಈಗ ಫಂಕ್ಷನ್ಸ್ ಎಲ್ಲ ನಡೀತಿತ್ತಲ್ಲ, ಅಲ್ಲಿ ಈ ಜಾಗದಲ್ಲಿ ನಡೆಯೋದು. ಇದಕ್ಕೆ ನವರಂಗ ತರನೇ ಇದೆ ನೀವು, ಬೆಳಕಿಗೆ ಅಂತ ಮಾಡಿರೋದಲ್ವಾ? ಆಕ್ಚುಲಿ ಬೆಳಕು ಗಾಳಿಗೆ ಎಷ್ಟು ಚೆನ್ನಾಗಿ ವಿಂಡೋ ಸಿಸ್ಟಮ್ ವೆಂಟಿಲೇಷನ್ಗೋಸ್ಕರ ಮಾಡಿದ್ದಾರೆ ನೋಡು. ನಾನು ಹೇಳೋದು ಒಳಗಡೆಯಿಂದ ನೋಡಿದ್ರೆ ನಿಮಗೆ ಈ ತರ ಕಾಣುತ್ತೆ, ಹೊರಗಡೆಯಿಂದ ಪ್ಯಾಟರ್ನ್ಸ್ ಎಷ್ಟು ಚೆನ್ನಾಗಿ ಒಂದೊಂದು ಕಿಟಕಿಗೂ ಒಂದೊಂದ್ ತರ ಪ್ಯಾಟರ್ನ್ಸ್ ಮಾಡಿದ್ದಾರೆ, ಡಿಸೈನ್ ತರ. ಡಿಸೈನ್ ಇಲ್ಲಿ ನೋಡ್ಬೋದು, ಇಲ್ಲಿ ಬೇರೆ ಇದೆ. ಸೊ ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಪ್ಯಾಟರ್ನ್ ಕಿತ್ತಿದ್ದಾರೆ. ಇದು ಇದೆಯಲ್ಲ, ಇದು ವೇಣುಗೋಪಾಲ ಸ್ವಾಮಿ ಗರ್ಭಗೃಹ. ಆಕ್ಚುಲಿ ಇಲ್ಲಿ ನಿನಗೆ ಇಲ್ಲಿ ನೋಡ್ಬೋದು, ಸೊ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಆಕ್ಚುಲಿ ಈ ಹೊಯ್ಸಳರದ್ದು ಅಂದ್ರೆ ಮೂರ್ತಿಗಳನ್ನು ನೋಡಿದ್ರೆ ನಿಮ್ಗೆ ಎಲ್ಲಾ ತರ ಸೇಮ್ ಕಾಣುತ್ತೆ. ಇದೇ ತರದ್ದು ವೇಣುಗೋಪಾಲ ಸ್ವಾಮಿ ನಿನಗೆ ಎಲ್ಲಾ ದೇವಸ್ಥಾನಗಳಲ್ಲೂ ಕಾಣುತ್ತೆ. ಹೊಯ್ಸಳ ದೇವಸ್ಥಾನದಲ್ಲಿ ಏನು ಅಂತ ಹೇಳಿದ್ರೆ, ಇನ್ನೊಂದು ಇಲ್ಲೇ ಅಂದ್ರೆ ಮೈಸೂರು ಹತ್ರ ಗುಂಡ್ಲುಪೇಟೆ ಹತ್ರ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಗೊತ್ತಾ? ಸೊ ಆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲೂ ಕೂಡ ಇದೇ ತರಹದ ವೇಣುಗೋಪಾಲ ಸ್ವಾಮಿ ಇರೋದು. ಮೇಲ್ಗಡೆ ನೋಡ್ಬೋದು ನೀನು ಎಷ್ಟು ಚೆನ್ನಾಗಿ. ನೀನ್ ಇಲ್ಲಿ ನೋಡ್ಬೋದು ಗೋವರ್ಧನ ಗಿರಿಧಾರಿ ಅಂತಾರಲ್ಲ, ಸೊ ಆತರ ಗೋವರ್ಧನ ಪರ್ವತನೇ ಪೂರ್ತಿ ಡಿಪಿಕ್ಟ್ ಮಾಡೋ ತರ ಕೆತ್ತನೆ ಮಾಡಿರ್ತಾರೆ. ಇಲ್ಲಿ ನೋಡು, ಇಲ್ಲಿ ಎಷ್ಟು ಚೆನ್ನಾಗಿ ಕೃಷ್ಣನ್ ಪಕ್ಕ ಕೊಳಲು ಉತ್ತಾ ಇದ್ರೆ ವೇಣುಗೋಪಾಲ, ವೇಣು ಅಂತ ಹೇಳಿದ್ರೆ ಕೊಳಲು, ವೇಣುಗೋಪಾಲ ಅಂತ ಹೇಳಿದ ತಕ್ಷಣ ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಹಸುಗಳೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಪಕ್ಕದಲ್ಲಿ ಗೋಪಿಕಾ ಸ್ತ್ರೀಯರಿದ್ದಾರೆ. ಫ್ರೆಂಡ್ಸ್, ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.